ಡಿ.ಕೆ. ಶಿವಕುಮಾರ್ ಅವರ ಒಂದು ಹೆಲಿಕಾಪ್ಟರ್ಗೆ ರಣಹದ್ದು ಡಿಕ್ಕಿ ಹೊಡೆದಿದ್ದರಿಂದಾಗಿ ಈ ಒಂದು ಅಪಘಾತದಲ್ಲಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಯಾಕಂದ್ರೆ ಅವರು ಪ್ರಯಾಣಿಸ್ತಾ ಇದ್ದಂತಹ ಹೆಲಿಕಾಪ್ಟರ್ಗೆ ಇವತ್ತು ರಣಹದ್ದು ಬಡಿತು. ಟಿವಿ9 ಜೊತೆಗೆ ಡಿ.ಕೆ.ಶಿ ಸಂದರ್ಶನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇನೆ ರಣಹದ್ದು ಹೆಲಿಕಾಪ್ಟರ್ಗೆ ಬಡಿದಿದೆ. ಹದ್ದು ಬಡಿತಾ ಇದ್ದಂತೆ ಬೆಚ್ಚಿ ಬಿದ್ದಿದ್ದಾರೆ ಡಿ.ಕೆ. ಶಿವಕುಮಾರ್. ಕ್ಷಣಕಾಲ ವಿಚಲಿತರಾಗಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಜೊತೆ ನಮ್ಮ ಟಿವಿ9 ತಂಡ ಕೂಡ ಇತ್ತು. ನಮ್ಮ ಪ್ರತಿನಿಧಿ ಪ್ರಮೋದ್ ಹಾಗೆ ನಮ್ಮ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಕುಲಕರ್ಣಿ ಕೂಡ ಅದರಲ್ಲಿ ಪ್ರಯಾಣಿಸ್ತಾ ಇದ್ರು. ರಣಹದ್ದು ಡಿಕ್ಕಿ ಹೊಡೆದಂತಹ ದೃಶ್ಯ ಟಿವಿ9 ನಲ್ಲಿ ಈಗಾಗಲೇ ಸೆರೆಯಾಗಿದೆ. ಟಿವಿ9 ಕ್ಯಾಮರಾದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಸೆರೆಯಾಗಿದೆ. ಅದನ್ನು ಕೂಡ ನಾವು ನಿಮ್ಗೆ ಈಗ ತೋರಿಸ್ತೀವಿ. ಸೊ ಇವತ್ತು ಡಿ.ಕೆ. ಶಿವಕುಮಾರ್ ಪ್ರಯಾಣಿಸ್ತಾ ಇದ್ದಂತಹ ಹೆಲಿಕಾಪ್ಟರ್ ಇದು. ಬೆಂಗಳೂರಿನ HAL ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದಂತಹ ಒಂದು ಹೆಲಿಕಾಪ್ಟರ್. ಎಸ್, ದೃಶ್ಯಗಳಲ್ಲಿ ತಾವು ಗಮನಿಸಬಹುದು ಹೇಗೆ ಈ ಒಂದು ಘಟನೆ ಇವತ್ತು ನಡೆದಿದೆ. ನಮಗೆ ಒಂದು ಬದ್ಧತೆ ಇದೆ. ನಾವಿದ್ದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ. ನಮಗೆ ಒಂದು ಬದ್ಧತೆ ಇದೆ. ನಾವಿದ್ದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ. ನಮಗೆ ಒಂದು ಬದ್ಧತೆ ಇದೆ. ನಾವಿದ್ದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ. ನಮಗೆ ಒಂದು ಬದ್ಧತೆ ಇದೆ. ಇವತ್ತು ಬೆಂಗಳೂರಿನ HAL ವಿಮಾನ ನಿಲ್ದಾಣದಿಂದ ಹೊರಟಂತಹ ಡಿ.ಕೆ. ಶಿವಕುಮಾರ್ ಮುಳಬಾಗಿಲಿಗೆ ಹೋಗಬೇಕಿತ್ತು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ಪ್ರಯಾಣಿಸ್ತಾ ಇದ್ರು. ಅವರ ಜೊತೆಗೆ ನಮ್ಮ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಕುಲಕರ್ಣಿ ಕೂಡ ಇದ್ರು. ಹಾಗೆ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಸಲಹೆಗಾರರಾಗಿರುವಂತಹ ಹಮೀದ್ ಪಾಳ್ಯ ಅವರು ಕೂಡ ಜೊತೆಲಿದ್ರು. ಒಟ್ಟು 7 ಜನ ಈ ಒಂದು ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣಿಸ್ತಾ ಇದ್ರು. ಆಗ ಇದಕ್ಕಿದ್ದಂತೆ HAL ವಿಮಾನ ನಿಲ್ದಾಣದಿಂದ ಸುಮಾರು ಒಂದು 5 ನಿಮಿಷ ಆಗಿದೆ ಅಲ್ಲಿಂದ ಹೊರಟು. ಸೊ ಆ ಟೈಮ್ ನಲ್ಲಿ ಒಂದು ರಣಹದ್ದು ಬಂದು ಹೆಲಿಕಾಪ್ಟರ್ ನ ಒಂದು ವಿಂಡ್ಶೀಲ್ಡ್ಗೆ ಡಿಕ್ಕಿ ಹೊಡೆದಿದೆ. ಆ ದೃಶ್ಯಗಳನ್ನ ತಾವಿಲ್ಲಿ ಗಮನಿಸಬಹುದು. ಡಿ.ಕೆ. ಶಿವಕುಮಾರ್ ಮಾತನಾಡ್ತಾ ಇರ್ತಾರೆ. ನಮ್ಮ ಟಿವಿ9 ನ ಒಂದು ಸಂದರ್ಶನದಲ್ಲಿ ಅವರು ಮಾತನಾಡ್ತಾ ಇದ್ದ ಸಂದರ್ಭದಲ್ಲೇನೆ ಡಿ.ಕೆ. ಶಿವಕುಮಾರ್ ಪ್ರಯಾಣಿಸ್ತಾ ಇದ್ದಂತಹ ಒಂದು ಹೆಲಿಕಾಪ್ಟರ್ಗೆ ರಣಹದ್ದು ಬಂದು ಬಡಿಯುತ್ತೆ. ತಕ್ಷಣಕ್ಕೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಆಬ್ವಿಯಸ್ಲಿ ಇದಕ್ಕಿದ್ದ ಹಾಗೆ ವಿಂಡ್ಶೀಲ್ಡ್ ಬ್ರೇಕ್ ಆಗಿದ್ರಿಂದಾಗಿ ಗಾಳಿ ರಭಸವಾಗಿ ನುಗ್ಗೋದಕ್ಕೆ ಆರಂಭವಾಗುತ್ತೆ. ಆಗ ಕ್ಷಣಕಾಲ ವಿಚಲಿತರಾದ್ರು. ಆದರೆ ಇಲ್ಲಿ ಸಮಯ ಪ್ರಜ್ಞೆಯನ್ನು ನಾವು ಹೆಲಿಕಾಪ್ಟರ್ ಹಾರಿಸ್ತಾ ಇದ್ದಂತಹ ಪೈಲಟ್ನ ಸಮಯ ಪ್ರಜ್ಞೆ ಖಂಡಿತವಾಗ್ಲೂ ಮೆಚ್ಚಬೇಕು. ತಕ್ಷಣಕ್ಕೆ ಹೆಲಿಕಾಪ್ಟರ್ ಅನ್ನ ನಿಧಾನವಾಗಿ ಮತ್ತೆ ವಾಪಸ್ HALಗೆ ತೆಗೆದುಕೊಂಡು ಬಂದು ಲ್ಯಾಂಡ್ ಮಾಡಿದರೆ ಆಗಬಹುದಾದಂತಹ ಒಂದು ದೊಡ್ಡ ಅನಾಹುತ ಖಂಡಿತವಾಗ್ಲೂ ಇಲ್ಲಿ ತಪ್ಪಿದೆ. ಡಿ.ಕೆ. ಶಿವಕುಮಾರ್ ಗ್ರೇಟ್ ಎಸ್ಕೇಪ್ ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳಬೇಕು. ಸೊ ಇವತ್ತು ಈ ಅವಘಡ ಏನು ಸಂಭವಿಸಿತು, ಈ ಒಂದು ಅವಘಡದ ದೃಶ್ಯ ಟಿವಿ9 ಕ್ಯಾಮರಾದಲ್ಲಿ ಸರಿಯಾಗಿದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಟಿವಿ9 ನ ಟೀಮ್ ಕೂಡ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣ ಮಾಡ್ತಾ ಇತ್ತು. ಆ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ರಿ. ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ. ನಮಗೆ ಒಂದು ಬದ್ಧತೆ ಇದೆ. ನಾವಿದ್ದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ. ಸೊ ಈ ಒಂದು ಘಟನೆ ಆದ ನಂತರ ಮತ್ತೆ ವಾಪಸ್ HAL ಏರ್ಪೋರ್ಟ್ಗೆ ಬಂದ್ರು. ಸೊ ಅದಾದ ನಂತರ ಡಿ.ಕೆ. ಶಿವಕುಮಾರ್ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ ನಂತರ ನಮ್ಮ ಜೊತೆಗೆ ಮಾತನಾಡಿದ್ರು. ಅವ್ರು ಏನ್ ರಿಯಾಕ್ಟ್ ಮಾಡಿದ್ರು ಅನ್ನುವಂಥದ್ದನ್ನ ಕೇಳೋಣ. ನನ್ನ ಪಾಲಿಗೆ ದೇವರಿದ್ದಾನೆ. ನಂಬಿರಂತ ಶಕ್ತಿ ನನ್ನ ಕಾಪಾಡ್ತಾ ಇದೆ. ಒಂದು ದೊಡ್ಡ ಹದ್ದು ಒಂದು ಗ್ಲಾಸ್ ನ ಹೊಡಿತು. ಹೆಲಿಕಾಪ್ಟರ್ ನ ವಾಲೆ ಹೆಚ್ಚು ಕಮ್ಮಿ ಇದು ಹೊಸಕೋಟೆ ಹತ್ರ ಹೋಗಿತ್ತು, ತಲುಪಿತ್ತು. ಸೊ ಟೇಕ್ ಆಫ್ ಆಗಿ ಒಂದು 7-8-9 ನಿಮಿಷ ಆಗಿತ್ತು. ಸೊ ಬಂದು ಹದ್ದು ಹೊಡಿತು. ನಿಮ್ಮ ಟಿವಿಯವರು ನನ್ನ ಹತ್ರ ರೆಕಾರ್ಡ್ ಮಾಡ್ತಾ ಇದ್ರು. ಹೋಗ್ಬೇಕಾದ್ರೆ ನಮ್ಮ ಪ್ರಣಾಳಿಕೆ ಬಗ್ಗೆ ಕೇಳ್ತಾ ಇದ್ರು. ಕೇಳ್ತಾ ಇದ್ದ ತಕ್ಷಣ ಒಂದು ದೊಡ್ಡ ಹದ್ದು ಬಂದು ಕಂಪ್ಲೀಟ್ ಗ್ಲಾಸ್ ಮೇಲೆ ಇದಾಯ್ತು. ಕಂಪ್ಲೀಟ್ ಗ್ಲಾಸ್ ಎಲ್ಲ ಬ್ಲಾಸ್ಟ್ ಆಗೋಯ್ತು. ಸೊ ಆ ವಿಜುವಲ್ಸ್ ಕೂಡ ನಿಮ್ಮ ಕ್ಯಾಮ್ರಾಲೇನೆ ಏನಾಯ್ತು ಅಂತ ಇದಿದೆ. ನಿಜ ನಿಜ ಹೌದು. ಸದ್ಯ ಪಾಪ ಇವನು ನಮ್ಮ ಕ್ಯಾಪ್ಟನ್ ಲೋ ಪೈಲಟ್ ಲೋ ಇದಕ್ಕೆ ತಗೊಂಡ್ಕೊಂಡ್ ಬಂದು ಅಲ್ಲೇ ನಿಧಾನವಾಗಿ ಪಾಪ ಇಳಿಸ್ತಾ ಈ ಸೇವ್ಡ್ ಆಲ್ ಆಫ್ ಅಸ್. ಸೊ ಬಂದು ನಾವೆಲ್ಲ ಇನ್ಕ್ಲೂಡಿಂಗ್ ನಿಮ್ಮ ಕ್ರೀವ್, ನಿಮ್ಮ ಇವರು ಇದ್ರು, ಪ್ರಮೋದ್ ಇದ್ರು, ಆಮೇಲೆ ಕ್ಯಾಮರಾಮನ್ ಇದ್ರು, ಅಮಿತ್ ಪಾಳ್ಯನು ಇದ್ರು ನನ್ನ ಜೊತೆಲಿ, ನನ್ನ ಪ್ರೆಸ್ ಅಡ್ವೈಸರು. ಸೊ ಹಾಗೆ ಸದ್ಯ ವಾಪಸ್ ಬಂದಿದ್ವಿ. ನಮ್ಗೆ ಒಂದು ಬದ್ಧತೆ ಇದೆ. ನಾವಿದ್ದೆ ಏನ್ ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸ. ಬೇರೆ ಬದಲಿ ವ್ಯವಸ್ಥೆ ಏನಾದ್ರು ಜಾಗನ ಇಲ್ಲ. ಯಾವ ಹೆಲಿಕಾಪ್ಟರ್ಸ್ ಆಗ್ತಾ ಇಲ್ಲ, ಕಷ್ಟ ಅದು. ಸೊ ಈಗ ರೋಡ್ ಅಲ್ಲೇ ಮುಳಬಾಗ್ಲಿಗೆ ಹೊರಡ್ತಾ ಇದೀನಿ.
ಓಕೆ, ಶಿವಕುಮಾರ್ ಅವರು ಇದನ್ನ ಯಾವ ರೀತಿ ತಗೊಳ್ತೀರಾ ನೀವು? ಯಾವ ತರ ಮುನ್ಸೂಚನೆ ಅಂತ ಇದನ್ನ ನೋಡ್ತೀರಿ? ಯಾಕಂದ್ರೆ ನೀವೇ ಹೇಳಿದ ಹಾಗೆ ಒಂದು ದೊಡ್ಡ ಅನಾಹುತ ಖಂಡಿತವಾಗ್ಲೂ ಇದು ತಪ್ಪಿದೆ ಅಂತ ಹೇಳ್ಬೋದು. ಸೊ ನೀವು ಹೇಳಿದಾಗ ದೇವರು ಇದ್ದಾನೆ ನಿಮ್ಮ ಪಾಲಿಗೆ ಅನ್ನುವಂಥದ್ದು ತಾವು ಹೇಳ್ತಾ ಇದ್ರಿ. ಸೊ ಯಾವ ರೀತಿ ತಗೋತೀರಾ ಈ ಸೂಚನೆ? ಎಸ್, ಡಿ ಕೆ ಶಿವಕುಮಾರ್ ಅವರ ಒಂದು ಮಾತುಗಳು ಸಹಜವಾಗಿ ದೇವರ ಒಂದು ಆಶೀರ್ವಾದ, ಜನರ ಆಶೀರ್ವಾದ ನನ್ನ ಮೇಲಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ರು. ಯಾವುದೇ ರೀತಿ ದೊಡ್ಡ ಅನಾಹುತ ಇಲ್ಲಿ ಸಂಭವಿಸಲಿಲ್ಲ, ನಾವೆಲ್ಲರೂ ಕೂಡ ಸೇಫ್ ಆಗಿದ್ದೇವೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ಹೆಲಿಕಾಪ್ಟರ್ನಲ್ಲಿ TV9 ಸಂದರ್ಶನ ಏನಿತ್ತು, ಸೊ ಆ ಒಂದು ಸಂದರ್ಶನದ ಒಂದು ತುಣುಕನ್ನು ನಾವೀಗ ನೋಡೋಣ. ಯಾಕಂದ್ರೆ ಪ್ರಮೋದ್ ಅವರು ಮಾತನಾಡ್ತಾ ಇದ್ದ ಸಂದರ್ಭದಲ್ಲೇನೆ ಅವನ ಸಂದರ್ಶನ ತಗೊಳ್ಬೇಕಾದ್ರೇನೆ ಈ ಒಂದು ಅವಘಡ ಸಂಭವಿಸಿದ್ದು. ಆ ಸಂದರ್ಶನದ ಭಾಗವನ್ನು ನೋಡೋಣ. ನಮ್ಮ ಜೊತೆ ಮಾತಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರಂತ DK ಶಿವಕುಮಾರ್ ಅವರು ಜಾಯ್ನ್ ಆಗ್ತಾರೆ. ಶಿವಕುಮಾರ್ ಅವರೇ, ಇವತ್ತು ಮ್ಯಾನಿಫೆಸ್ಟೋ ರಿಲೀಸ್ ಆಗಿದೆ. ಮ್ಯಾನಿಫೆಸ್ಟೋಲ್ಲಿ ಅತ್ಯಂತ ಕೀ ಅಂಶಗಳು ಅಂದರೆ ಈಗಾಗಲೇ ನೀವು ಘೋಷಣೆ ಮಾಡಿರುವಂಥ ಗ್ಯಾರಂಟಿ ಹೊರತಾಗಿ ನಿಮಗೆ ಇಲ್ಲಿ ಹೈಲೈಟ್ ಆಗಿರುವಂಥ ಪ್ರಮುಖ ವಿಚಾರ ಯಾವುದು? ನೋಡಿ, ನಮ್ಮದು ಶಾಂತಿಯ ತೋಟ ನಿರ್ಮಾಣ ಮಾಡುವಂಥದ್ದು. ಎಲ್ಲ ಭಾಗಗಳಲ್ಲೂ ಕೂಡ ಅಭಿವೃದ್ಧಿ. ಕರಾವಳಿ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು ಮತ್ತು ಬೆಂಗಳೂರು ಎಲ್ಲ ಕೂಡ ಸಮಗ್ರ ಅಭಿವೃದ್ಧಿಗೆ ಚಿಂತನೆ ಮಾಡಿದ್ದೀವಿ. ಇನ್ನೊಂದು ನೀವು ಗಮನಿಸಿದ್ರೆ ಏನೋ ಗೊತ್ತಿಲ್ಲ, 2 ಟೈರ್ ಸಿಟಿ ಅಲ್ಲೆಲ್ಲ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ. ಯಾರು ಉದ್ಯೋಗ ಮಾಡ್ತಾರೆ ಅವ್ರಿಗೆ ಅಡಿಷನಲ್ FIR ಕೊಡೋಂಥದ್ದು, ಅದಕ್ಕೆಲ್ಲ ಒಂದು ಯೋಜನೆ, ಒಂದು ಕಾನೂನನ್ನು ತೆಗೆದುಕೊಂಡು ಬರ್ತೀವಿ. ಎರಡನೇದು, ಬಹಳ ಪ್ರಮುಖವಾಗಿ ಈ ಅಂತರ್ಜಲವನ್ನು ಹೆಚ್ಚಿ ಕೆರೆಗಳನ್ನು ತುಂಬಿಸ್ಬೇಕು. ನಾವು ರೈತರ ಬದುಕು ಹಸನು ಮಾಡಬೇಕು. ಅದಾದಮೇಲೆ ಹಾಲಿಗೆ ಪ್ರೋತ್ಸಾಹಧನ, ಅದು ಕೂಡ ನಾವು ಚಿಂತನೆಯನ್ನು ನಾವು ಮಾಡಿದ್ದೀವಿ. ಸೊ ಹೀಗೆ ಅನೇಕ ವಿಚಾರಗಳನ್ನು ಬೆಂಗಳೂರಲ್ಲಿ ಈ ಒಂದು ಟ್ರಾಫಿಕ್ ಕಂಜೆಷನ್ಗೆ ಮತ್ತು ಔಟರ್ ರಿಂಗ್ ರೋಡ್ಗೆ ಒಂದು ಪ್ಲಾನ್ ಹಾಕಿದ್ದೀವಿ. ದಟ್ ಈಸ್ ಒಂದು ಇಂಪಾರ್ಟೆಂಟ್ ವಿಚಾರ. ಆಮೇಲೆ ಎಲ್ಲ ನಾವು ಅಗ್ರಿಕಲ್ಚರ್ ಸೆಕ್ಟರಲ್ಲೂ ಕೂಡ ಗಮನಿಸಿದ್ದೀವಿ. ನಾವು ಇರಿಗೇಷನ್ನು, ಅಗ್ರಿಕಲ್ಚರ್ ಕೂಡ ನಾವು ಹೆಚ್ಚಿಗೆ ಒತ್ತನ್ನು ವ್ಯವಸಾಯಕ್ಕೆ, ರೈತನ ಬದುಕಿಗೆ, ಆಮೇಲೆ ಬೆಲೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಪ್ರೋತ್ಸಾಹ ಧನವನ್ನು ಬೆಲೆಯಲ್ಲಿ ಕೊಡಲಿಕ್ಕೆ ಎಲ್ಲ ಕೂಡ ಮಾಡ್ತೀವಿ. ಆಮೇಲೆ ಆದಾಯನ ರಾಜ್ಯದಲ್ಲಿ ಹೆಚ್ಚಿಗೆ ಮಾಡಿ ಒಂದು ಉತ್ತಮವಾದಂಥ ಒಂದು ಆಡಳಿತ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ, ಅದಕ್ಕೆ ನಾವು ಒತ್ತನ್ನು ಕೊಡ್ತಾ ಇದ್ದೀವಿ. ಒಂದು ಪ್ರಮುಖವಾದಂಥ ವಿಚಾರ ಅಂದರೆ ಬಿಜೆಪಿ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದೆ. ಈ ಗ್ಯಾರಂಟಿ ಕಾಂಗ್ರೆಸ್ ಕೊಡ್ತಾ ಇದೆ, ಆದರೆ ಬೇರೆ ರಾಜ್ಯಗಳಲ್ಲಿ, ಕಾಂಗ್ರೆಸ್ ಸರ್ಕಾರ ಇರುವಂಥ ರಾಜ್ಯಗಳಲ್ಲಿ ಈ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಹೇಗೆ ನಂಬೋದು ಅಂತ ಕೇಳ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ಕಾಂಗ್ರೆಸ್ಗೆ ಗ್ಯಾರಂಟಿ ಇಲ್ಲ, ಹೀಗಾಗಿ ಕಾಂಗ್ರೆಸ್ನ ಗ್ಯಾರಂಟಿನ ಹೇಗೆ ನಂಬ್ತಾರ ಅಂತ. ಮತ್ತು ಅವ್ರು ಯಾಕೆ ಗ್ಯಾರಂಟಿ ನಿನ್ನೆ ಅನೌನ್ಸ್ ಮಾಡಿದ್ರು? ನಾವೇನೋ ಮಾಡಲ್ಲ ಅಂತ ಅವ್ರು ಹೇಳ್ತಾ ಇರ್ಬೋದು. ನಮಗೆ ಒಂದು ಬದ್ಧತೆ ಇದೆ. ನಾವು ಹಿಂದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ. ಸೊ ಇದು DK ಶಿವಕುಮಾರ್ ಅವರ ಒಂದು ಸಂದರ್ಶನ. ಸೊ ಇವತ್ತು ಬೆಳಿಗ್ಗೆ HAL ಏರ್ಪೋರ್ಟ್ನಿಂದ ಮುಳಬಾಗಿಲಿಗೆ ಅಂತ ಹೇಳಿ ಪ್ರಚಾರಕ್ಕೆ ಏನು ಹೊರಟರು DK ಶಿವಕುಮಾರ್ ಅವರ ಜೊತೆಗೆ ನಮ್ಮ TV9 ಟೀಮ್ ಪ್ರಮೋದ್ ಮತ್ತು ನಮ್ಮ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಕುಲಕರ್ಣಿ ಅವರು ಕೂಡ ಹೊರಟಿದ್ರು. ಅವ್ರ ಜೊತೆಗೆ ಒಂದು ಸಂದರ್ಶನವನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಸಂದರ್ಶನ ನಡೀತಾ ಇತ್ತು. ಪ್ರಮೋದ್ ಮಾತನಾಡ್ತಾ ಇದ್ರು DK ಶಿವಕುಮಾರ್ ಅವ್ರ ಜೊತೆಗೆ. ಕಾಂಗ್ರೆಸ್ ಇವತ್ತು ರಿಲೀಸ್ ಮಾಡಿರುವಂತಹ ಒಂದು ಪ್ರಣಾಳಿಕೆ ಬಗ್ಗೆ, ಹಾಗೆ BJP ಕೊಟ್ಟಿರುವಂತಹ ಒಂದು ಪ್ರಣಾಳಿಕೆ ಬಗ್ಗೆ, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗ ಹೆಲಿಕಾಪ್ಟರ್ನ ವಿಂಡ್ ಶೀಲ್ಡ್ಗೆ ಇದ್ದಕ್ಕಿದ್ದ ಹಾಗೆ ಒಂದು ರಣಹದ್ದು ಬಂದು ಪಡೆದಿದೆ. ಸೊ ತಕ್ಷಣಕ್ಕೆ ಅಲ್ಲಿ ವಿಚಲಿತರಾಗಿದ್ದಾರೆ. ದೃಶ್ಯಗಳಲ್ಲೂ ಕೂಡ ತಾವು ನೋಡಬಹುದು. ಆ ಒಂದು ರಣಹದ್ದು ಬಡಿದಂತಹ ಒಂದು ರಭಸಕ್ಕೆ ಗಾಜು ಪುಡಿ ಆಗಿದೆ. ಆ ಗಾಜಿನ ತುಂಡುಗಳು ನಮ್ಮ ಪ್ರತಿನಿಧಿ ಪ್ರಮೋದ್ ಮೇಲೆ, ಜೊತೆಗೆ DK ಶಿವಕುಮಾರ್ ಅವ್ರ ಮೇಲೆ ಬಿದ್ದಿದ್ದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಈ ಒಂದು ಸಂದರ್ಭದಲ್ಲಿ ತಕ್ಷಣಕ್ಕೆ ಒಂದು ಸ್ವಲ್ಪ ವಿಚಲಿತರಾಗಿದ್ದಂತೂ ನಿಜ. ಯಾಕಂದ್ರೆ ನಮ್ಮ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಕುಲಕರ್ಣಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಆ ಒಂದು ಗಾಜಿನ ಪೀಸ್ ಬಿದ್ದಿದ್ರಿಂದಾಗಿ ಸ್ವಲ್ಪ ಪೆಟ್ಟಾಯಿತು. ಹಾಗೆ ಅಲ್ಲೇ ಇದ್ದಂತಹ ಅಮಿತ್ ಪಾಳ್ಯ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಪೆಟ್ಟಾಗಿದೆ. ಬಟ್ ಯಾವುದೇ ರೀತಿಯಾದಂತಹ ದೊಡ್ಡ ತೊಂದರೆ ಅಂತೂ ಯಾರಿಗೂ ಕೂಡ ಸಂಭವಿಸಿಲ್ಲ. ತಕ್ಷಣಕ್ಕೆ ಪೈಲಟ್ ಹೆಲಿಕಾಪ್ಟರ್ ಅನ್ನ ಸೇಫ್ ಆಗಿ ಲ್ಯಾಂಡ್ ಮಾಡಿದ್ದಾರೆ. ವಾಪಸ್ HAL ಏರ್ಪೋರ್ಟ್ಗೆ ತೆಗೆದುಕೊಂಡು ಬಂದಿದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ತಾವು ನೋಡಬಹುದು, ಹೆಲಿಕಾಪ್ಟರ್ ಮತ್ತೆ ಲ್ಯಾಂಡ್ ಆದ ನಂತರ DK ಶಿವಕುಮಾರ್ ಅದನ್ನ ಪರಿಶೀಲಿಸಿದ್ದಾರೆ. ನಮ್ಮ ಜೊತೆಗೆ ಮಾತನಾಡ್ತಾ DK ಶಿವಕುಮಾರ್ ಅವರು ಹೇಳಿದ್ರು, ಸೊ ಬಹುಶಃ ನಾನು ಬೆಳಿಗ್ಗೆ ನನ್ನ ಪತ್ನಿ ಜೊತೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ದೇವರು ನನ್ನನ್ನು ಕಾಪಾಡಿದ್ದಾನೆ, ಇವತ್ತು ಜನರ ಆಶೀರ್ವಾದನ ನಾನು ಕಾಪಾಡಿದೆ ಅನ್ನುವಂಥ ಒಂದು
ಮಾತುಗಳನ್ನ ಹೇಳ್ತಾ ಇದ್ರು. ಹಾಗೆ ಈ ವಿಂಡ್ಶೀಲ್ಡ್ ಬಗ್ಗೆನೂ ಕೂಡ ಅವ್ರು ಮಾತನಾಡ್ತಾ ಹೇಳಿದ್ರು. ಅಂದ್ರೆ ನಾವು ಟೇಕ್ ಆಫ್ ಮಾಡುವಾಗ ಅಫ್ಕೋರ್ಸ್ ಪೈಲಟ್ ಎಲ್ಲವೂ ಕೂಡ ಇದನ್ನ ಗಮನಿಸಿದ್ರು. ಯಾವುದೇ ರೀತಿ ತೊಂದರೆ ಅಂತೂ ಯಾವುದೂ ಇರಲಿಲ್ಲ. ಒಂದು ತಾಂತ್ರಿಕ ತೊಂದರೆ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಒಂದು ಫಿಸಿಕಲ್ ಡ್ಯಾಮೇಜ್ ಆಗುವಂತಹ ಒಂದು ಚಾನ್ಸಸ್ ಆಗಲಿ ಯಾವುದೇ ತೊಂದರೆ ಇರಲಿಲ್ಲ. ಬೈ ರೋಡ್ ನಾವು ಹೋಗುವಾಗ ಏನು ಆಕ್ಸಿಡೆಂಟ್ಸ್ಗಳಾಗುತ್ತೋ ಅದೇ ರೀತಿಯಾಗಿ ಇವತ್ತು ಬೈ ಆನ್ ಏರ್ ನಾವು ಇದ್ದಾಗ ಆಕ್ಸಿಡೆಂಟ್ ಆಗಿರೋದು. ಇದು ಬೇರೆ ಇನ್ನೇನು ಕಾರಣಗಳಿಲ್ಲ. ಈ ರಣಹದ್ದು ಹೊಡೆದಿದ್ರಿಂದಾಗಿನೇ ಈ ಥರದೊಂದು ದುರಂತ ಆಗಿದ್ದು. ಬಟ್ ಅದೃಷ್ಟವಶಾತ್ ನಾವೆಲ್ಲರೂ ಕೂಡ ಸೇಫ್ ಆಗಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಕೂಡ ಡಿ ಕೆ ಶಿವಕುಮಾರ್ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿದ್ರು. ಹಾಗೆ ಮತ್ತೆ ಹೆಲಿಕಾಪ್ಟರ್ನ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಂಡು ಮತ್ತೆ ವಾಪಸ್ ಹೋಗೋಣ ಮುಳಬಾಗಿಲಿಗೆ ಅನ್ನುವಂಥ ಒಂದು ಅದನ್ನು ಕೂಡ ಅಲ್ಲಿ ಚಾನ್ಸಸ್ ಇದೆಯಾ ಅನ್ನುವಂಥದ್ದನ್ನು ನೋಡಿದ್ದಾರೆ. ಬಟ್ ಶಿವಕುಮಾರ್ ಅವರೇ ಹೇಳುವ ಹಾಗೆ ಯಾವುದೇ ಹೆಲಿಕಾಪ್ಟರ್ ಕೂಡ ನಮಗೆ ಸಿಗಲಿಲ್ಲ. ಸೊ ಹಾಗಾಗಿ ಬೈ ರೋಡ್ ನಾವು ಹೋಗುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಒಟ್ಟಿನಲ್ಲಿ ಇವತ್ತು ಒಂದು ದೊಡ್ಡ ದುರಂತ ಅಂತೂ ತಪ್ಪಿದಂತಾಗಿದೆ. ರಣಹದ್ದು ಬಡಿದಿದ್ದರಿಂದಾಗಿ ಅಫ್ಕೋರ್ಸ್ ಆ ಒಂದು ಹೆಲಿಕಾಪ್ಟರ್ನ ಒಂದು ವಿಂಡ್ಶೀಲ್ಡ್ ಬ್ರೇಕ್ ಆಯಿತು. ಗಾಳಿ ರಭಸವಾಗಿ ಒಳಗಡೆ ನುಗ್ಗಿದ್ರು ಕೂಡ ಪೈಲಟ್ನ ಒಂದು ಸಮಯ ಪ್ರಜ್ಞೆಯಿಂದಾಗಿ ಸೇಫ್ ಆಗಿ ವಾಪಸ್ ಲ್ಯಾಂಡ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮಗೆ ಒಂದು ಬದ್ಧತೆ ಇದೆ. ನಾವಿದ್ದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ. ನಮಗೆ ಒಂದು ಬದ್ಧತೆ ಇದೆ. ನಾವಿದ್ದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ. ನಮಗೆ ಒಂದು ಬದ್ಧತೆ ಇದೆ. ನಾವಿದ್ದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ. ನಮಗೆ ಒಂದು ಬದ್ಧತೆ ಇದೆ. ನಾವಿದ್ದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ. ನಮಗೆ ಒಂದು ಬದ್ಧತೆ ಇದೆ. ನಾವಿದ್ದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ನಡೆಸಿದ್ದೇವೆ.